ಯೂಟ್ಯೂಬ್ ಚಾನಲ್ ಮಜಾ ರೈಸ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ನಾವು ಅದೇ ರೀತಿ ಚೆನ್ನಾಗಿದ್ದೀವಿ. ಸೊ ನಾವಿವತ್ತು ಹೋಗ್ತಾ ಇದ್ದೀವಿ ಮಂದಾರ್ತಿಗೆ. ಇದು ಬಂದ್ಬಿಟ್ಟು ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಲ್ಲಿ ಬರುತ್ತೆ. ಉಡುಪಿಯಿಂದ ಸುಮಾರು 25 ಕಿಲೋಮೀಟರು, ಬ್ರಹ್ಮಾವರದಿಂದ 13 ಕಿಲೋಮೀಟ್ರ್ ಇದೆ. ಸೊ ನಾವೇ ಹೋಗ್ತಾ ಇರೋದು ಬ್ರಹ್ಮಾವರದಿಂದ ಮಂದಾರ್ತಿ ಟೆಂಪಲ್ಗೆ. ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ಲು ತುಂಬಾ ಫೇಮಸ್ಸು, ಹಾಗೆ ತುಂಬ ಸುಂದರವಾಗಿದೆ ನೋಡೋಕ್ಕೆ. ಸೊ ಅದು ಯಾವ ಥರ ಇರುತ್ತೆ ಅನ್ನೋದನ್ನು ನಾವು ಇವತ್ತು ಹೋಗಿ ನೋಡ್ಕೊಂಡು ಬರ್ತೀವಿ. ನಾವು ಅಲ್ಲಿಗೆ ಹೋಗ್ತಾ ಇರೋದು ಇದು ಮೊದಲೇನಲ್ಲ, ಹೋಗ್ತಾನೆ ಇರ್ತೀವಿ. ಸೊ ಇವತ್ತು ಸಹ ಎಲ್ಲಿ ಹೋಗೋಣ ಅಂತೇಳಿ ವಿಚಾರ ಮಾಡ್ಕೊಳ್ಬೇಕಾದ್ರೆ ಹಾಗೆ ಒಂದು ರೈಡು ಮಂದಾರ್ತಿ ಟೆಂಪಲ್ಗೆ ಹೋಗ್ಬರೋಣ, ಹೇಗಿದ್ರು ಶುಕ್ರವಾರ ಇದೆ ಅಲ್ವಾ, ವಾರದ ದಿನ ಚೆನ್ನಾಗಿರುತ್ತೆ ಅಂಥೇಳಿ ಹೋಗಿ ಬಂದ್ರಾಯ್ತು ಅಂಥೇಳಿ ಹೋಗ್ತಿದ್ದೀವಿ. ಇಲ್ಲಿಂದ ಜಸ್ಟ್ 13 ಕಿಲೋಮೀಟರ್ಸ್ ಅಷ್ಟೇ ಅಲ್ವಾ, ಅದಕ್ಕೆ ಹೋಗಿ ಬಂದ್ರಾಯ್ತು ಅಂತ ಹೇಳಿ ಹೊರ್ತಿದ್ದೀವಿ. ಸೊ ಇವಾಗ ಆ ವಿಂಡ್ ನಾಯ್ಸು ಯಾವ ಥರ ಕೇಳಿಸ್ತಿದೆ ಅಂಥೇಳಿ ನೀವು ಹೇಳ್ಬೇಕು. ಮೊದಲಿನ ವೀಡಿಯೋಗಳಿಗೆಲ್ಲ ಕಂಪೇರ್ ಮಾಡಿದರೆ ಇವಾಗ ವಿಂಡ್ ನಾಯ್ಸು ಸ್ವಲ್ಪ ಕಡಿಮೆ ಆಗಿದೆ ಅಂದ್ಕೊತೀನಿ. ಯಾಕಂದರೆ ಮೈಕಿಗೆಲ್ಲ ಸ್ವಲ್ಪ ಕವರೆಲ್ಲ ಮಾಡಿದ್ದೀನಿ ಸರಿ, ಅದಕ್ಕೆ ವಿಂಡ್ ನಾಯ್ಸ್ ಅಷ್ಟೊಂದಿಲ್ಲ ಅಂದ್ಕೊತೀನಿ ಸರಿ. ಸೊ ಯಾವ ರೀತಿ ಇರುತ್ತೆ, ಯಾವ ರೀತಿ ಕೇಳಿಸುತ್ತೆ ಅನ್ನೋದನ್ನು ನೀವೇ ಕಮೆಂಟ್ ಮೂಲಕ ತಿಳಿಸ್ತೀರಿ. ಪರವಾಗಿಲ್ಲ ಅಂದರೆ ಓಕೆ, ಇಲ್ಲ ಅಂದರೆ ಮತ್ತೆ ಏನಾದರೂ ಅಪ್ಡೇಟ್ ಆಗುವ. ಈ ರೋಡ್ ಸ್ವಲ್ಪ ಹೆವಿ ಟ್ರಾಫಿಕ್ ಆಗಂಗೆ ಐತೆ, ಇದನ್ನು ಯಾವಾಗ ಸರಿ ಮಾಡ್ತಾರೆ ಗೊತ್ತಿಲ್ಲ. ಧೂಳು ಸ್ಟಾರ್ಟ್ ಆಯಿತು. ಓ ಮಾರ ಟಚ್ ಆಯ್ತಲ್ಲ, ಓ ಟಚ್ ಆಯ್ತು ನೋಡೋದು. ನಡ್ಕೊಂಡು ಹೋಗೋಕ್ಕಾಗಲ್ಲ, ರೋಡು ಫುಲ್ಲು ನ್ಯಾರೋ ಆಗಿದೆ. ಸ್ವಲ್ಪ ಹಿಂದೆ ಉಳಿಯೋಣ ಅನ್ಸುತ್ತೆ ನನಗೆ ಅಲ್ವಾ, ಅದು ತುಂಬ ಧೂಳು ಆಗ್ತಾಯಿದೆ ಅಲ್ವಾ, ಹಿಂದೆ ಹೋಗೋರೆಲ್ಲ ಹೋಗಲಿ. ಈ ರೋಡು ಹೆವಿ ಬಿಸಿ ಇರುತ್ತೆ ಯಾವಾಗ ನೋಡಿದ್ರು. ಇದು ಬಂದ್ಬಿಟ್ಟು ಬ್ರಹ್ಮಾವರದಿಂದ ಈ ರೋಡ್ ಮೂಲಕ ಹೋದರೆ ಬಾರ್ಕೂರು, ಮುಂದೆ ಹೊಸಂಗಡಿ, ನೆಕ್ಸ್ಟು ಅಲ್ಲಿಂದ ನಗರ, ಹೊಸನಗರ, ಶಿವಮೊಗ್ಗ ಎಲ್ಲ ಹೋಗ್ಬೋದು ಡೈರೆಕ್ಟಾಗಿ ಹೋದರೆ. ನಾವು ಮಂದಾರ್ತಿಗೆ ಹೋಗ್ಬೇಕಾದ್ರೆ ಇಲ್ಲಿ ರೈಟ್ ಟರ್ನ್ ತಗೋಬೇಕಾಗತ್ತೆ. ಅದು ಮುಂದೆ ಯಾವ ಕ್ರಾಸು ಅಂತ ಹೇಳ್ತೀನಿ. ಈ ಮಂದಾರ್ತಿ ದುರ್ಗಾ ಪರಮೇಶ್ವರಿ ಟೆಂಪಲ್ಲು ತುಂಬ ಪವರ್ಫುಲ್ ಟೆಂಪಲ್ಲು, ನೋಡೋಕ್ಕೂ ಚೆನ್ನಾಗಿದೆ. ಅದೇ ರೀತಿಯಾಗಿ ಒಳ್ಳೊಳ್ಳೆ ವಿಷಯಗಳು ಸಹ ಇದ್ದಾವೆ. ಅದು ಬಾರ್ಕೂರು, ಈ ಊರು ಬಂದ್ಬಿಟ್ಟು ಬಾರ್ಕೂರು. ಸೊ ನಾವು ಮಂದಾರ್ತಿಗೆ ಇಲ್ಲೇ ರೈಟ್ ಟರ್ನ್ ತೊಗೊಳ್ಳೋಣ. ಡೈರೆಕ್ಟಾಗಾದರೆ ಹೋದರೆ ನಗರ, ಹೊಸನಗರ, ಮುಂದೆ ಶಿವಮೊಗ್ಗ, ಶಿಕಾರಿಪುರ. ಈ ಸೈಡ್ ಹೋದರೆ ಶಿಕಾರಿಪುರದಿಂದ ಹೋದರೆ ರಾಣೆಬೆನ್ನೂರು, ಹಾವೇರಿ, ಈ ಥರ. ನಾವು ರೈಟ್ ತೊಗೊಂಡ್ರೆ ನಗರ, ಹೊಸನಗರ, ಮುಂದೆ ಶಿವಮೊಗ್ಗ ಎಲ್ಲ ಹತ್ತುತ್ತೆ ಆ ರೂಟಲ್ಲಿ ಕಂಟಿನ್ಯೂ ಹೋದರೆ. ಸೊ ನಾವು ಇಲ್ಲೇ ರೈಟ್ ತೊಗೊಂಡ್ರೆ ಇದು ಮಂದಾರ್ತಿ ಹೋಗುತ್ತೆ. ಮಂದಾರ್ತಿ ಇಲ್ಲಿಂದ ತುಂಬ ದೂರ ಏನಿಲ್ಲ, ಇಲ್ಲಿಂದ ಸುಮಾರು ಒಂದು 8 ಕಿಲೋಮೀಟ್ರ್ ಇದೆ ಅಷ್ಟೇ. ಬೆಳಗ್ಗೆ ಬೇಗನೆ ಹೋಗಿ ಬಂದ್ಕೊಂಡ್ವಿ, ಆದರೂ ಸ್ವಲ್ಪ ಲೇಟ್ ಆಯಿತು. ಆರಾಮಾಗಿ ಹೋಗಿ ಬಂದ್ರಾಯಿತು, ಮನೇಲಿ ಬೇರೆ ಏನು ಕೆಲಸ ಇರಲಿಲ್ವಲ್ಲ, ಮನೇಲಿ ಇರೋದು, ಅದಕ್ಕೆ ಹೋಗಿ ಬರೋಣ ಅಂತೇಳಿ ಹೊರಟಿದ್ದೀನಿ. ಲಾರಿನ ಓವರ್ಟೇಕ್ ಮಾಡಬೇಕು, ಇಲ್ಲ ಹಿಂದೆ ಬಿಡಬೇಕು. ಇನ್ನೇನು ತುಂಬ ದೂರ ಇಲ್ಲ, ಇನ್ನೊಂದು 4 ಕಿಲೋಮೀಟ್ರ್ ಇದೆ ಅಷ್ಟೇ. ಮಾತಾಡ್ತಾ ಹಾಗೆ ಬಂದು ಈ ಎಲ್ಲ ರೋಡು ವೆಸ್ಟರ್ನ್ ಘಾಟ್ಸ್ ಅಂದಮೇಲೆ ಇವೆಲ್ಲ ಚಿಕ್ಕಪುಟ್ಟ ರೋಡ್ ಸಹ ತುಂಬಾ ಕರ್ವ್ ಇರ್ತಾವಲ್ಲ. ಸೊ ಈ ಕಡೆ ಚಳಿ ಒಂದಿಲ್ಲ ನಮ್ಮ ಕಡೆ, ಈ ಉಡುಪಿ ಕಡೆ ಚಳಿ ತುಂಬಾ ಕಡಿಮೆ. ನಾರ್ತ್ ಕರ್ನಾಟಕ ಕಡೆ ಎಲ್ಲ ಸಿಕ್ಕಾಪಟ್ಟೆ ಚಳಿ ಸಂಬಂಧ ಎಲ್ಲ ಶಾಲೆಗೆಲ್ಲ ರಜೆ ಕೊಟ್ಟಿದ್ದಾರೆ ಅಲ್ಲಿ.
ಮಂದಾರ್ತಿ ಇಲ್ಲಿ ಯಾವುದೇ ಥರ ಚಳಿ ಏನು ಫೀಲ್ ಇಲ್ಲಪ್ಪ, ಆರಾಮಾಗಿ ಓಡಾಡ್ಬೋದಾದ್ರು. ಬಟ್ ಈ ನವಂಬರು, ಡಿಸೆಂಬರು, ಜಾನ್ವರಿ, ಫೆಬ್ರವರಿ, ನವಂಬರ್ ಬಿಟ್ಟರೆ ಡಿಸೆಂಬರು, ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ಟೂರ್ ಮಾಡೋಕ್ಕೆ ಒಳ್ಳೆ ಕ್ಲೈಮೇಟು. ವೆಸ್ಟರ್ನ್ ಘಾಟ್ಸು ಒಳ್ಳೆ ಮಂಜೆಲ್ಲ ಇರುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಬಟ್ ಈ ಕರಾವಳಿ ಸೈಡ್ ಮಾತ್ರ ಬಿಸಿ ಇರುತ್ತೆ. ಬಟ್ ಇಲ್ಲಿಂದ ಒಳಗಡೆ ಒಂದು 20 ಕಿಲೋಮೀಟ್ರ್ ನಾವು ಹೋದರೆ, ಕರಾವಳಿ ಬೆಳಕಿಂದ ಒಂದು 20 ಕಿಲೋಮೀಟ್ರ್ ಈ ಕಡೆ ಬಂದರೆ, ಆಗುಂಬೆ ಸೈಡೆಲ್ಲ ಬಂದುಬಿಟ್ರೆ ಸಿಕ್ಕಾಪಟ್ಟೆ ಚಳಿ, ಅಷ್ಟು ಚಳಿ ಇರ್ತದೆ. ಇಲ್ಲಿ ಸ್ವೆಟರ್ ಅವಶ್ಯಕತೆಯೇ ಇಲ್ಲ, ಚಳಿ ಇದ್ರೆ ತಾನೇ ಇಲ್ಲಿ ಸ್ವೆಟರ್ ಅವಶ್ಯಕತೆಯೇ ಇಲ್ಲ. ಇಲ್ಲಿ ಮುಂದೆ ಹೆದ್ದಾರಿ ಗಸ್ತು ವಾಹನ ಹೋಗ್ತಾ ಇದೆ. ಮಂದಾರ್ತಿ 3 ಕಿಲೋಮೀಟರ್. ಗಸ್ತು ವಾಹನ ಗಸ್ತು ವಾಹನ. ಇನ್ನೂ ಸ್ವಲ್ಪ ದೂರ ನಡ್ಕೊಂಡು ಬರ್ತಿದ್ದೆ. ಮತ್ತು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬಗ್ಗೆ ಹಿಸ್ಟ್ರಿ ನೋಡಿದರೆ, ಅದು ಇವರು ಮಂದಾರತಿ ಇವರು 5 ಜನ ಸಹೋದರಿಯರೇನೋ ಇರ್ತಾರೆ. ಇವರು ಶಿವನ ಮಗ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮದುವೆ ಆಗ್ಬೇಕಂತೇಳಿ ಶಿವನ ಹತ್ರ ಹೋದಾಗ ಅಲ್ಲಿ ದ್ವಾರಪಾಲಕನಾಗಿರ್ತಕ್ಕಂತಹ ನಂದಿ ಇವ್ರಿಗೆ ಶಾಪ ಕೊಡ್ತಾನೆ. ಸೊ ಆ ಶಾಪದಿಂದ ಇವರು ಸರ್ಪಗಳಾಗಿ ಕಾಡಿನಲ್ಲಿ ಅಲಿತಿರ್ಬೇಕಾದ್ರೆ, ಒಬ್ಬ ಋಷಿಮುನಿ ಇವ್ರನ್ನ ಈ 5 ಸರ್ಪಗಳನ್ನೆಲ್ಲ ತೊಗೊಂಡು ಬುಟ್ಟಿಗೆ ಹೋಗ್ಬೇಕಾದ್ರೆ, ಈ ಮಂದಾರತಿ ಎಂಬ ದೇವತೆ ಇಲ್ಲೇ ಉಳ್ಕೊಂಡ್ಬಿಡುತ್ತೆ ಅಂತದು. ಅದು ಇಲ್ಲೇ ಮೂರ್ತಿಯಾಗಿ ಮಂದಾರ್ತಿ ಆಯಿತು ಅಂಥೇಳಿ ಒಂದು ಹಿಸ್ಟ್ರಿ. ನನಗೆ ಅಷ್ಟೊಂದು ಬೇರೆ ಗೊತ್ತಾಗ್ತಿಲ್ಲ. ಮಂದಾರ್ತಿ ಬಂದ್ವಿ ನಾವು. ಇಲ್ಲಿಂದ ಮಂದಾರ್ತಿ ಸ್ಟಾರ್ಟು. ಸೊ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ಲೆಫ್ಟ್ ಸೈಡ್ ತೊಗೋಬೇಕು. ಶ್ರೀ ದುರ್ಗಾ ಲೇಡೀಸ್ ಬ್ಯೂಟಿ ಪಾರ್ಲರು ಇಲ್ಲಿ ಅಲ್ಲ, ಈ ಲೆಫ್ಟ್ ತೊಗೊಂಡ್ರೆ ನಮಗೆ ದೇವಸ್ಥಾನದ ರೋಡ್ ಇದು. ಸೊ ಇವತ್ತು ಏಕಾದಶಿ ಇದೆ ಅಲ್ವಾ, ಹಿಂಗಾಗಿ ಏನಾದರೂ ಸ್ಪೆಷಲ್ ಇರ್ಬೋದು. ದೇವಸ್ಥಾನ ಫುಲ್ಲು ರಶ್ ಇರ್ಬೋದು ಅಂದ್ಕೊತೀನಿ. ಇದೆ ಇವತ್ತು. ಸೊ ಬೈಕ್ ಪಾರ್ಕಿಂಗ್ ಬಂದ್ಬಿಟ್ಟು ಇಲ್ಲೇ ಬ್ಯಾರಿಕೇಡ್ಸ್ ಏನಿದಾವಲ್ಲ, ಈ ಬ್ಯಾರಿಕೇಡ್ಸ್ ಒಳಗಡೆನೆ ಅಲ್ಲಾದರೂ ಒಂದು ಮೆರವಣಿಗೆ ನೋಡಿ ಹಾಕೋಣ ಅಂತ. ಕೈ ನಾಟು